ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತು ನಾರ್ಮಲ್ ಡೈಲಿ ಫುಡ್ ರೊಟೀನನ್ನು ಶೇರ್ ಮಾಡ್ತಾ ಇದ್ದೀನಿ. ಒಂದು ಸಲ ವೆಯ್ಟ್ ಲಾಸ್ ಮಾಡ್ಕೊಂಡ್ಮೇಲೆ ಮತ್ತೆ ಅದು ವೆಯ್ಟ್ ಗೇನ್ ಆಗಬಾರ್ದು, ಅದೇ ವೆಯ್ಟನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನಾವು ಫಾಲೋ ಮಾಡಬೇಕಾಗಿರೋದು ಒಂದು ಹೆಲ್ದಿ ಆಗಿರುವಂಥ ಬ್ಯಾಲೆನ್ಸ್ಡ್ ಡಯಟ್. ಹಂಗಂತೇಳಿ ಯಾವುದನ್ನು ತಿಂದೇ ಇರೋಗೂ ಇಲ್ಲ, ಎಲ್ಲನೂ ತಿಂದ್ಕೊಂಡು ನಾವು ಬ್ಯಾಲೆನ್ಸನ್ನ ಮಾಡ್ಬೋದು. ಇವಾಗ ನಾನು ನನ್ನ ಬ್ರೇಕ್ಫಾಸ್ಟಿಗೋಸ್ಕರ ಒಂದು ಸ್ಮೂದಿನ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಕ್ವಿಕ್ಕಾಗಿ ಒಂದು ಪಲಾವ್ ಮಾಡ್ತಾಯಿದ್ದೆ, ಸೊ ಅದ್ರ ಬದಲಾಗಿ ಇಷ್ಟ ಆಗ್ತಿಲ್ಲ ಇವತ್ತು ರೈಸ್ ತೊಗೊಳ್ಳಿಕ್ಕೆ, ಹಾಗಾಗಿ ಒಂದು ಸ್ಮೂದಿಯನ್ನು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಪಪ್ಪಾಯ, ಬನಾನಾ, ಹಾಗೆಯೇ 1 ಕಪ್ಪು ಹಾಲು, 1-2 ಸ್ಪೂನ್ ಓಟ್ಸು, ಹಾಗೆ ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ಒಂದು ಸ್ಮೂದಿಯನ್ನು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವೀಟ್ ಏನು ಹಾಕಿಲ್ಲ, ಶುಗರು. ಅದ್ರ ಬದಲಾಗಿ ಇಲ್ಲಿ ನಾನು ಪೀನಟ್ ಬಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬೇಡ ಅನ್ನೋರು ನೀವು ರೈಸ್ನೇ ತಿನ್ಬೋದು, ಇಷ್ಟ ಆಗ್ತಿದೆ ರೈಸ್ ತಿನ್ನೋಕ್ಕೆ ಅನ್ನೋರು ಒಂದು ಕಪ್ ರೈಸ್ 1 ಕಪ್ಪಷ್ಟು ಹಸಿ ತರಕಾರಿಯನ್ನು ತೊಗೊಂಡ್ರೆ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ಇನ್ನು ಇತ್ತೀಚೆಗಂತೂ ಸರಿಯಾಗಿ ಲಾಂಗ್ ವೀಡಿಯೋಸ್ನೇ ಹಾಕ್ಲಿಕ್ಕೆ ಆಗ್ತಿಲ್ಲ, ಡೈಲಿ ಹಾಕಬೇಕು ಅಂತ ಅಂದ್ಕೊತಿದ್ದೀನಿ, ಬಟ್ ರೆಸಿಪೀಸ್ನ ಶೇರ್ ಮಾಡ್ಕೊಂಡಿರ್ತೀನಿ. ಇನ್ನು ಡೈಲಿ ವ್ಲಾಗ್ಸ್ ತೋರಿಸೋಣ ಅಂತೇಳಿ ಕೆಲವೊಂದು ಸಲ ಕ್ಯಾಮ್ರಾ ಆನ್ ಮಾಡಿರೋದೇ ಎಲ್ಲ ಮರ್ತ್ಬಿಟ್ಟಿರ್ತೀನಿ. ಸೊ ಹಾಗಾಗಿ ಇನ್ನು ಸ್ವಲ್ಪ ದಿನ ಹುಷಾರಿಲ್ಲದೆ ಇದ್ದಿದ್ದರಿಂದ ವಾಯ್ಸ್ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗಿತ್ತು, ಇನ್ನೂ ಕೂಡ ಅಷ್ಟು ಕ್ಲಿಯರ್ ಆಗಿಲ್ಲ. ಕೆಲವೊಂದು ಸಲ ವೀಡಿಯೋಸ್ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದು ಎಡಿಟಿಂಗ್ ಮಾಡೋಣಾಗ ಕೆಲವೊಂದು ಸಲ ಕೆಮ್ಮು ಈ ಥರದ್ದು ಏನಾದರೂ ಜಾಸ್ತಿ ಆದರೆ ಅದನ್ನು ಕೂಡ ಅಲ್ಲಿಗೆ ಸ್ಕಿಪ್ ಮಾಡಿ, ಅದು ಬೇಜಾರಾಯಿತು ಅಂದರೆ ಅದನ್ನು ಡಿಲೇಟೇ ಮಾಡಿಬಿಟ್ಟಿರ್ತೀನಿ. ಸೊ ಹೀಗಾಗಿ ಸರಿಯಾಗಿ ವೀಡಿಯೋಸ್ನ ರೆಕಾರ್ಡ್ ಮಾಡಿದ್ರೂ ಕೆಲವೊಂದು ವೀಡಿಯೋಸ್ನ ಎಡಿಟ್ ಮಾಡೋಕ್ಕಾಗ್ತಿಲ್ಲ, ಎಡಿಟ್ ಮಾಡಿದ್ರೂ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಹೀಗಾಗಿಬಿಟ್ಟಿದೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ತುಂಬ ದಿನ ಆದಮೇಲೆ ಈ ಸಾಂಬಾರು ರೆಸಿಪಿನ ಶೇರ್ ಮಾಡಬೇಕು ಅಂತ ಅಂದ್ಕೊತಿದ್ದೆ, ಆಗಿರಲೇ ಇಲ್ಲ. ಸೊ ಇವತ್ತು ಟೊಮೊಟೊ ಹಣ್ಣು ಕೂಡ ತುಂಬ ಜಾಸ್ತಿ ಇತ್ತು ಮನೆಯಲ್ಲಿ, ಹಾಗಾಗಿ ಊರಲ್ಲಿ ಮಾಡ್ತಾ ಇರೋ ಥರ ಟೊಮೊಟೊ ಬಸ್ಸಾರು ರೆಸಿಪಿನ ಶೇರ್ ಮಾಡ್ತೀನಿ. ಫಸ್ಟಿಗೆ ಇಲ್ಲಿ ನಾನು ಒಂದು 3-4 ನಿಮ್ಮ ಮನೇಲಿ ಎಷ್ಟು ಕ್ವಾಂಟಿಟಿ ಸಾಂಬಾರು ಬೇಕು ನೋಡಿಕೊಂಡಷ್ಟು ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೆ ಏನು ಯಾವುದೇ ಬೇಳೆ ಕಾಳು ಏನೂ ಬೇಕಿಲ್ಲ. ಕ್ವಿಕ್ಕಾಗಿ ಏನಾದರೂ ತರಕಾರಿ ಇಲ್ಲ ಅಥವಾ ಬೇಳೆ ಕಾಳು ಈ ಥರದ್ದು ಏನೂ ಇಲ್ಲ ಅಂದಾಗ ನಾವು ಟೊಮೊಟೊ ಹಣ್ಣು ಇದ್ದರೆ ಸಾಕು, ಸಾಂಬಾರು ರೆಡಿ ಮಾಡ್ಕೊಬಿಡ್ಬೋದು. ಈ ರೆಸಿಪಿ ಯಾರಿಗೆಲ್ಲ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಇಲ್ಲಾಂದರೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫಸ್ಟಿಗೆ ಇಲ್ಲಿ ನಾನು 2 ಟೈಮ್ಗೆ ಆಗೋ ಥರ 3 ಟೊಮೊಟೊವನ್ನು ಬೇಯಿಸ್ಕೊತಾ ಇದ್ದೀನಿ, ಮೀಡಿಯಮ್ ಸೈಜ್ದು, ಒಂದು ಸ್ಮಾಲ್ ಸೈಜ್ದು. ಸೊ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಅದ್ರ ನಂತರ ಒಂದು ಬಾಣಲೆಯಲ್ಲಿ ಒಂದು ಬಸ್ಸಾರಿಗೆ ಹಾಕೋಕ್ಕೆ ಏನೆಲ್ಲ ಬೇಕೋ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಸ್ವಲ್ಪ ಜೀರಿಗೆ, ಮೆಣಸು, ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಡ್ರೈ ರೋಸ್ಟು ಅಥವಾ ಎಣ್ಣೆ ಹಾಕ್ಕೊಂಡು ಮಾಡ್ಕೊತೀನಿ ಅಂದರೆ 1 ಸ್ಪೂನಷ್ಟು, ಒಂದು 2-3 ಡ್ರಾಪಷ್ಟು ಎಣ್ಣೆಯನ್ನು ಹಾಕಿ ಫ್ರೈ ಮಾಡಿಕೊಂಡು ಕೂಡ ಚೆನ್ನಾಗಿರುತ್ತೆ. ಹಾಗೆ ಒಂದು ಅರ್ಧ ಹೋಳು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೊದಲೇ ಡ್ರೈ ರೋಸ್ಟ್ ಮಾಡಿರೋವಂಥ ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ, ಅದಾದಮೇಲೆ ಅದಕ್ಕೆ ಸ್ವಲ್ಪ ಟೊಮೊಟೊ ಕೂಡ ಆ್ಯಡ್ ಮಾಡಿದ್ದೀನಿ. ಅಂದರೆ ಮೊದಲೇ ಏನು ಬೇಯಿಸಿಟ್ಕೊಂಡಿದ್ವಲ್ಲ ಅದೇ 3 ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಕೊನೆಯಲ್ಲಿ ಒಂದು ಒಗ್ಗರಣೆಯನ್ನು ಕೊಟ್ಕೊಂಡು ಸಾಂಬಾರನ್ನ ಕುದಿಲಿಕ್ಕೆ ಇಟ್ಟರೆ ನಮಗೆ ಟೊಮೊಟೊ ಬಸ್ಸಾರು ರೆಡಿಯಾಗಿರುತ್ತೆ. ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಖಾರ ಇಷ್ಟಪಡೋರು ಹೆಚ್ಚಾಗಿ ಸ್ವಲ್ಪ ಮೆಣಸಿನ್ಕಾಯಿ ಅಂದರೆ ಖಾರನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸೈಡ್ ಡಿಶ್ಗಾಗಿ ಏನಾದರೂ ಬೇರೆ ಸಪ್ರೇಟಾಗಿ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಯಾವುದೂ ಬೇಳೆ ಕಾಳಿರಲ್ವಲ್ಲ, ಹಾಗಾಗಿ ಸೊ ಇದಕ್ಕೆ ಸ್ವಲ್ಪ ಎಣ್ಣೆ, ಕರಿಬೇವು, ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಒಂದು ಒಗ್ಗರಣೆನ ಕೊಟ್ಕೊಂಡು 2-3 ಕುದಿಸ್ಕೊಂಡ್ರೆ ನಮಗೆ ಟೊಮೊಟೊ ಬಸ್ಸಾರು ರೆಡಿಯಾಗಿರುತ್ತೆ. ಇಲ್ಲಿ ಟೊಮೊಟೊ ಹಣ್ಣಲ್ಲೂ ಸ್ವಲ್ಪ ಹುಳಿ ಇರೋದ್ರಿಂದ ಹುಣಸೆಹಣ್ಣನ್ನು ನೋಡಿ ಹಾಕ್ಕೋಬೇಕು. ನಾರ್ಮಲ್ ಬಸ್ಸಾರಿಗಾದರೆ ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಹಾಕ್ಕೊತೀವಿ ನಾವು ನಮ್ಮ ಮನೆಯಲ್ಲಿ. ಸೊ ಇದಕ್ಕೆ ಸ್ವಲ್ಪನೇ ಹಾಕ್ಕೊಂಡಿರೋದು, ನೋಡ್ತಾ ಇರ್ಬೋದು ಕ್ವಾಂಟಿಟಿ ಎಷ್ಟಿದೆ ಅಂತೇಳಿ. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿಯಾಗಿರೋವಂಥ ಟೊಮೊಟೊ ಬಸ್ಸಾರು ರೆಡಿಯಾಗಿದೆ. ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು. ಇದಕ್ಕೆ ನಾನು ಸೈಡ್ ಡಿಶ್ಶಾಗಿ ಕಡಲೆ ಉಸ್ಲಿ ಅಂದರೆ ಕಡಲೆಕಾಳನ್ನು ಫ್ರೈ ಮಾಡಿದ್ದೆ. ಸೊ ಮಧ್ಯಾಹ್ನಕ್ಕೆ ನಾನು ಬೆಳಗ್ಗೆ ಮಾಡಿರೋವಂಥ ಮೆಂತ್ಯ ಪಲಾವ್ ಜೊತೆಗೇ ಸೈಡ್ ಡಿಶ್ಶಿಗೆ ಮಾಡಿರೋವಂಥ ಕಡಲೆಕಾಳು ಪಲ್ಯನ ತೊಗೊಂಡಿದ್ದೆ. ಹಾಗೆ 1 ಕಪ್ಪಷ್ಟು ಹಸಿ ತರಕಾರಿ. ಇದಿಷ್ಟು ಬ್ಯಾಲೆನ್ಸ್ಡ್ ಆಗಿ ನಮಗೆ ಹೆಲ್ದಿಯಾಗಿರಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ನಾನು ಮೊದಲೇ ಹೇಳಿದಾಗೆ ಯಾವಾಗಲೇ ಊಟಕ್ಕೆ ಏನೇ ಒಂದು ರೈಸ್ ಐಟಮ್ ತೊಗೊಂಡ್ರು 1 ಕಪ್ ಹಸಿ ತರಕಾರಿ ತೊಗೊಂಡ್ರೆ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ ವೆಯ್ಟ್ ಅನ್ನೋದು. ಇದೊಂದನ್ನ ನಾವು ಫಾಲೋ ಬರಲೇಬೇಕು. ಸೊ ಇನ್ನು ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿರಲಿ, ಮಧ್ಯಾಹ್ನ ಕೂಡ ರೈಸ್ ಇತ್ತು ಅಂತೇಳ್ಬಿಟ್ಟು ರವೆ ರೊಟ್ಟಿಯನ್ನು ಮಾಡ್ಕೊತಾ ಇದ್ದೀನಿ. ರವೆ ರೊಟ್ಟಿ ತುಂಬ ಜಾಸ್ತಿನೇ ಮಾಡ್ತೀವಿ ಅಂತಲೇ ಹೇಳ್ಬೋದು, ಆದರೆ ಈ ರೀತಿ ಸೊಪ್ಪು ತರಕಾರಿ ಎಲ್ಲ ಹಾಕಿ ಮಾಡೋದು ಸ್ವಲ್ಪ ಕಡಿಮೆ. ಮಕ್ಕಳು ಯಾವಾಗಾದರೂ ಸೊಪ್ಪು ತರಕಾರಿ ತಿನ್ನಲ್ಲ ಅಂತಾರಲ್ಲ, ಆ ಟೈಮಲ್ಲಿ ಈ ರೀತಿ ಜಾಸ್ತಿ ತರಕಾರಿ ಇದ್ದಾಗ ಈ ರೀತಿ ಮಾಡ್ಕೊತೀನಿ. ಇಲ್ಲಾಂದರೆ ಬರೀ ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ರವೆಯನ್ನು ಹಾಕ್ಬಿಟ್ಟು ನೆನೆಸಿಟ್ಬಿಟ್ಟು ಒಂದು 10-15 ನಿಮಿಷ ನೆನೆಸಿದ್ರೆ ಸಾಕು, ಸಾಫ್ಟಾಗಿರುತ್ತೆ. ಈ ರೀತಿ ತವೆ ಮೇಲ್ಗಡೆ ಬಳ್ಕೊಂಡ್ರೆ
ನಮಗೆ ರವೆ ರೊಟ್ಟಿ ಈಸಿಯಾಗಿ ಆಗೋಗುತ್ತೆ. ಇದನ್ನು ನಾನು ಜಾಸ್ತಿ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಮಾಡ್ಕೊತಿದ್ವಿ, ಯಾಕೆಂದರೆ ಟೈಮ್ ಕೂಡ ಬೇಗ ಆಗಿಬಿಡ್ತಿತ್ತು. ಸೊ ಹಾಗಾಗಿ ಜಾಸ್ತಿ ಬೇರೆ ರೆಸಿಪಿ ಮಾಡಿಕೊಂಡು ಕೂತ್ರೆ ಟೈಮ್ ಆಗೋಗುತ್ತೆ ಅಂತೇಳಿ ಜಾಸ್ತಿ ಮಾಡ್ತಿದ್ದಿದ್ದೆ ರವೆ ರೊಟ್ಟಿ. ನಮ್ಮ ಮನೇಲಿ ಯೂಶ್ವಲಿ ನಾನು ಅಮ್ಮ ಇಬ್ಬರೇ ಇದ್ದಿದ್ದರಿಂದ ಇಬ್ರಿಗೋಸ್ಕರ ಕ್ವಿಕ್ಕಾಗಿ ಆಗೋಗೋದಲ್ಲ ಅಂತೇಳಿ ಇದನ್ನು ಮಾಡ್ತಿದ್ವಿ. ಸೊ ಅವಾಗಿಂದನೂ ಕೂಡ ಇಷ್ಟ. ಇತ್ತೀಚೆಗೆ ಮದುವೆ ಆದಮೇಲೆ ನಾನು ಈ ರೀತಿ ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡಿ ಮಾಡ್ಕೊಳ್ಳೋ ಥರದ್ದು ಅಡುಗೆಗಳನ್ನ ಕಲ್ತಿದ್ದು. ಸೊ ಇದು ಇವತ್ತಿನ ಒಂದು ಪುಟ್ಟ ವ್ಲಾಗ್. ಹೇಗೆ ಅನ್ನಿಸ್ತು ನಿಮಗೆ? ಇವತ್ತಿನ ವಿಡಿಯೋ ಇಷ್ಟ ಆಯಿತಾ ಇಲ್ವಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ್ದಾಗಿ ನೋಡೋರು. ಥ್ಯಾಂಕ್ಸ್ ಫಾರ್ ವಾಚಿಂಗ್.